ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಹಾಗೆ ಶಾರದಾ ಸೀರಿಯಲ್ನ ಮಹಾ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇರೋ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದೀಪು ಪುಟ್ಟನ ಅಡ್ಮಿಟ್ ಮಾಡಬೇಕಾದ್ರೆ ಅಲ್ಲಿ ಶಾರದಾ ಅವಳನ್ನ ನೋಡಿಕೊಂಡು ಕಣ್ಣೀರು ಹಾಕ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾಳೆ. ಇನ್ನೊಂದು ಕಡೆ ಡಾಕ್ಟರ್ ಸಿದ್ಧಾರ್ಥ ಹತ್ರ ಮಾತಾಡಬೇಕು ಅಂತ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಏನೋ ಇಂಪಾರ್ಟೆಂಟ್ ವಿಷಯ ಅಂತ ಅಂದರೆ ಹೇಳಿ ಸರ್ ಅಂತ ಅನ್ಬೇಕಾದ್ರೆ ಹೇಳ್ತೀನಿ, ಅದಕ್ಕೂ ಮುಂಚೆ ನೀವೇನಾಗಬೇಕು ಮಗುಗೆ ಅಂತ ಹೇಳ್ತೀರಾ, ತುಂಬ ಇಂಪಾರ್ಟೆಂಟ್ ವಿಷಯನ ನಾನು ಮಾತಾಡಬೇಕು ಅಂತ ಅನ್ಬೇಕಾದ್ರೆ ನೀವು ಮಗುವಿನ ತಂದೆನಾ ಅಂತ ಕೇಳ್ತಾ ಇರ್ತಾನೆ. ಇಲ್ಲ ಸರ್, ನನಗೆ ಮಗು ತುಂಬ ಬೇಕಾಗಿದ್ದು, ನಮ್ಮನೆ ಮಗಳು ಏನೇ ಇದ್ರೂ ಸಹ ನೀವು ನನಗೆ ಹೇಳ್ಬೋದು ಅಂತ ಹೇಳ್ತಾ ಇರ್ತಾನೆ. ಯಾಕೆ ಸರ್, ಮಗು ಹುಷಾರಾಗಿದ್ದಾಳೆ ತಾನೆ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ಇಲ್ಲ, ಅವಳು ತುಂಬ ಡೇಂಜರ್ ಝೋನಲ್ಲಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದುನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಸರ್, ಇವಾಗಷ್ಟೇ ಮಗು ಹುಷಾರಿದ್ದಾಳೆ ಅಂತ ಹೇಳಿದ್ರಲ್ಲ ಅಂತ ಅನ್ಬೇಕಾದ್ರೆ ಅಫ್ಕೋರ್ಸ್ ನಾನೇ ಹೇಳಿದ್ದು. ಏಕೆಂತಂದರೆ ಅವ್ರ ತಾಯಿ ತುಂಬ ಟೆನ್ಷನಲ್ಲಿದ್ದರು. ಅವಳು ಮುಂಚೆ ಇನ್ನೇನಾಗ್ಬಿಡ್ತಾಳೋ ಅಥವಾ ಏನಾದರೂ ತೊಂದರೆ ಮಾಡ್ಕೋತಾಳೋ ಅಂತ ಎದುರುಕೊಂಡು ನಾನು ತಾಯಿ ಕಷ್ಟನ ಅರ್ಥ ಮಾಡ್ಕೊಂಡು ಆ ಥರ ಹೇಳ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದುಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಮತ್ತು ಡಾಕ್ಟ್ರು ಹೇಳ್ತಾ ಇರ್ತಾರೆ, ಆ ಮಗುಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದಾಗ ಸಿದ್ದಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಸರ್, ಏನು ಹೇಳ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಹೌದು, ಅವಳು ತುಂಬ ಡೇಂಜರ್ ಝೋನಲ್ಲಿದ್ದಾಳೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದಾಗ ಇವನಿಗೆ ತುಂಬ ಕಣ್ಣೀರು ಸಹ ಬರ್ತಾ ಇರುತ್ತೆ. ಸರ್ ಪ್ಲೀಸ್ ಹಾಗೆಲ್ಲ ಅನ್ಬೇಡಿ, ದೀಪು ಪುಟ್ಟಗೆ ಏನಾಗಿಲ್ಲ ಅಂತ ಹೇಳಿ. ನಿಜವಾಗ್ಲೂ ನನ್ನ ದೀಪು ಪುಟ್ಟನಿಗೆ ಏನೂ ಆಗಿರಲ್ಲ ಅಂತ ಕಣ್ಣೀರು ಆಗ್ತಿರ್ಬೇಕಾದ್ರೆ ಕಾಮ್ ಡೌನ್, ಟೆನ್ಷನ್ ತಗೋಬೇಡಿ. ಏನು ಮಾಡೋದು, ನಾನು ನಿಜ ಹೇಳಲಿಲ್ಲ ಅಂತಂದರೆ ನನ್ನ ಹೇಳಿದ ಮಾತ್ರಕ್ಕೆ ಅದು ಸುಳ್ಳಾಗಲ್ಲ, ಅಥವಾ ಹೇಳ್ದಲೇ ಇದ್ದರೆ ಅದು ಸತ್ಯ ಯಾವತ್ತೂ ಸಹ ಹೊರಗಡೆ ಬಂದೇ ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ, ನಾನು ಸುಳ್ಳು ಹೇಳೋಕ್ಕಾಗಲ್ಲ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ, ಬಟ್ ಅವಳು ತುಂಬ ಡೇಂಜರ್ ಝೋನಲ್ಲಿದ್ದಾಳೆ ಅಂತ ಡಾಕ್ಟ್ರು ಹೇಳಿದ ಮಾತನ್ನ ಕೇಳಿ ಈ ಕಡೆ ತುಂಬ ಅಂದರೆ ತುಂಬ ಶಾಕಾಗಿ ಡಾಕ್ಟ್ರ್ ಮುಖ ನಾನು ನೋಡ್ತಾ ಇದ್ದರೆ ಇನ್ನೊಂದು ಕಡೆ ಕಣ್ಣೀರು ಹಾಕೊಂಡು ಶಾರದಾ ದೀಪನ್ನ ನೋಡಿಕೊಂಡು ಹಾಗೆ ಕೂತಿರ್ತಾಳೆ. ಹಾಗೆ ಮತ್ತು ಡಾಕ್ಟರ್ ಹೇಳ್ತಾ ಇರ್ತಾರೆ, ತಾಯಿ ಕಷ್ಟ ನೋಡೋಕ್ಕಾಗ್ದಲೇ ಅವರು ತುಂಬ ನರ್ವಸ್ ಆಗಿದ್ದರು, ಅದಕ್ಕೋಸ್ಕರ ಅವರಿಗೆ ಹೇಳೋಕ್ಕಾಗ್ದಲೇ ನಾನು ನಿಮ್ಮನ್ನು ಸೈಡಿಗೆ ಕರ್ಕೊಬಂದು ಹೇಳ್ತಾ ಇದ್ದೀನಿ. ಪ್ಲೀಸ್ ನೀವು ಇಷ್ಟು ಟೆನ್ಷನ್ ಮಾಡ್ಕೊಂಡ್ರೆ ಹೆಂಗೆ, ನೀವು ಈ ಥರ ಟೆನ್ಷನ್ ಆದರೆ ಮಗುನ ಯಾರೇ ನೋಡ್ಕೋತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಸಾರಿ ಡಾಕ್ಟರ್, ಪ್ಲೀಸ್ ನಾನು ಏನು ಮಾಡಬೇಕು ಅಂತ ಹೇಳಿ ಅಂತ ಅನ್ಬೇಕಾದ್ರೆ ಮಗುಗೆ ತುಂಬ ಟೆನ್ಷನ್ ಕೊಡಬೇಡಿ, ಭಾರನ ಎತ್ತಿಸ್ಬೇಡಿ, ಜಾಸ್ತಿ ಓಡಾಡಿಸ್ಬೇಡಿ ಅಂತ ಎಲ್ಲ ಹೇಳ್ತಿರ್ಬೇಕಾದ್ರೆ ಸರಿ ನೀವೇನು ಹೇಳ್ತೀರೋ ಅದನ್ನೇ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತು ಡಾಕ್ಟರ್ ಹತ್ರ ಕೇಳ್ತಾ ಇರ್ತಾನೆ, ಏನಾದರೂ ಮೆಡಿಸನ್ ಕೊಡ್ತೀರಾ ಅಂತ ಅನ್ಬೇಕಾದ್ರೆ ಕೆಲವೊಂದು ಮೆಡಿಸನ್ ನಾನು ಬರ್ತೀನಿ, ಅದನ್ನು ಟೈಮಿಗೆ ಕರೆಕ್ಟಾಗಿ ಕೊಡಬೇಕು. ಹಾಗೆ ಆಯಿಲ್ ಫುಡ್ಡು, ಜಂಕ್ ಫುಡ್ಡು ಎಲ್ಲ ಕೊಡಬೇಡಿ, ಫುಡ್ಡಲ್ಲೂ ಸಹ ಲಿಮಿಟೇಷನ್ ಎಲ್ಲ ಇರಬೇಕು, ಆ ರೀತಿ ನೀವು ನೋಡ್ಕೋಬೇಕು ಅಂತ ಅಂದಾಗ ಖಂಡಿತ ಖಂಡಿತ ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಡಿಸ್ಚಾರ್ಜ್ ಯಾವಾಗ ಮಾಡ್ತೀರಾ ಡಾಕ್ಟರ್ ಅಂತ ಕೇಳ್ತಾ ಇರಬೇಕಾದ್ರೆ ಮಗು ತುಂಬ ಸುಸ್ತಾಗಿದೆ, ಅವಳು ಸ್ವಲ್ಪ ಚೇತರಿಸ್ಕೊಳ್ಳಿ, ಆಮೇಲೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿ ಹೋಗ್ತಿರ್ಬೇಕಾದ್ರೆ ಸಿದ್ದು ತುಂಬ ಟೆನ್ಷನ್ ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾನೆ. ಇನ್ನೊಂದು ಕಡೆ ದೀಪು ಪುಟ್ಟ ಕನ್ವರ್ಸ್ಕೊಂಡು ಸಿದ್ದು ಫ್ರೆಂಡ್ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಕೆಲವೊಂದು ಸಲ ರಕ್ತ ಸಂಬಂಧಗಳು ಒಡ ಹುಟ್ಟಿದವರೇ ತಮ್ಮನ್ನು ದೂರ ಮಾಡ್ತಾರೆ, ಅಂಥದ್ರಲ್ಲಿ ಯಾವ ಜನ್ಮದ ಪುಣ್ಯನೋ ಋಣನೋ ಬಂದನೋ ಗೊತ್ತಿಲ್ಲ, ಯಾವಾಗಲೂ ಇವಳು ಸಿದ್ದು ಫ್ರೆಂಡ್ ಅಂತ ಕನ್ವರ್ಸ್ತಾ ಇರ್ತಾಳೆ. ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತೆ ಶಾರದಾ ದೀಪು ಪುಟ್ಟನಿಗೆ ಹೇಳ್ತಾ ಇರ್ತಾಳೆ, ಎದಳು ಪುಟ್ಟ, ನಾನು ಇಲ್ಲೇ ಇದ್ದೀನಿ ಆಯಿತಾ, ಅಮ್ಮ ಇದ್ದೀನಿ, ಎದುರ್ಕೋಬೇಡ, ನಾವೆಲ್ಲರೂ ಇಲ್ಲೇ ಇದ್ದೀವಿ, ನಾನು ಮಾತಾಡೋದು ನಿನಗೆ ಕೇಳಿಸ್ತಿದ್ಯಾ, ಇದ್ದಾಳೆ, ಮನೆಗೆ ಹೋಗೋಣ ಅಂತ ಮಾತಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಡಾಕ್ಟ್ರ್ ಹೇಳಿದ ಮಾತನ್ನ ಕೇಳ್ಕೊಂಡು ಈ ಥರ ದೀಪುಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ ಮಾತನ್ನ ಕೇಳ್ಕೊಂಡು ಹಾಗೆ ಕೆಳಗಡೆ ಕುಸ್ತು ಬೀಳ್ತಾನೆ. ಹಾಗೆ ಕಣ್ಣೀರು ಹಾಕ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಶಂಕರ ಬಂದುಬಿಟ್ಟು ಏನಾಯಿತು ಸಿದ್ದು ಅವ್ರಿಗೆ, ಏನಾಯಿತು ದೀಪುಗೆ, ಏನಾಯಿತು ಮಗಿಗೆ, ಏನಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ತುಂಬ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾನಂತೆ, ನಮ್ಮ ದೀಪು ಪುಟ್ಟನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಡಾಕ್ಟ್ರು ಹೇಳಿದ್ರು ಅಂತ ಹೇಳ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅವನಿಗೂ ಸಹ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ. ಅಯ್ಯೋ ಸಿದ್ದೇಶ್ವರ, ಇಂಥ ಚಿಕ್ಕ ಮಗುಗೆ ಇಂಥ ಕಷ್ಟ ಕೊಟ್ಟಿದೆಯಲ್ಲ, ಆ ಹುಡುಗಿ ಏನು ತಪ್ಪು ಮಾಡಿತ್ತು ಭಗವಂತ ಅಂತ ಅವನು ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ನನ್ನ ಕೈಲಿ ಇದನ್ನು ನಂಬೋಕ್ಕಾಗ್ತಿಲ್ಲ ಶಂಕರ ಅವರೇ ಅಂತ ಹೇಳ್ತಾ ಇರ್ತಾನೆ. ಡಾಕ್ಟ್ರನ್ನ ಕೇಳಬೇಕಿತ್ತು, ಕನ್ಫರ್ಮ್ ಮಾಡ್ಕೋಬೇಕಿತ್ತು ಇನ್ನೊಂದು ಸಲ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು, ನಾನು 10 ಸಲ ಕೇಳಿದೆ ದೀಪು ಪುಟ್ಟನಿಗೆ ಏನೂ ಆಗಿಲ್ಲ ಅಂತ ಹೇಳಿ ಪ್ಲೀಸ್ ಡಾಕ್ಟರ್ ಅಂತಂದಿದ್ದಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗಲ್ಲ ಅಂತ ಹೇಳ್ಬಿಟ್ರು ಶಂಕರ ಅವರೇ ಅಂತ ಕಣ್ಣೀರು ಹಾಕ್ಕೊಂಡು ಅಳ್ತಾ ಇರ್ತಾನೆ. ಹಾಗೆ ಮತ್ತೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾನೆ, ದೀಪು ನಿನಗೆ ಏನಾಗಬೇಕು ಅಂತ ಕೇಳಿದ್ರೆ ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ದೀಪು ನನ್ನ ಜೀವನದಲ್ಲಿ ಬರೋಕ್ಕೂ ಮುಂಚೆ ನನ್ನ ಜೀವನ ಚೆನ್ನಾಗಿತ್ತು, ಆದರೆ ದೀಪು ಬಂದಮೇಲೆ ಅವಳೇ ನನ್ನ ಉಸಿರಾಗಿದ್ಲು, ಅವಳನ್ನ ಬಿಟ್ಟು ಒಂದು ಕ್ಷಣನೂ ನನಗೆ ಇರೋಕ್ಕಾಗಲ್ಲ, ಅವಳಿಗೆ ಆಗೋದು ಬದಲು ನನಗಾದರೂ ಹಾರ್ಟ್ ಅಟ್ಯಾಕ್ ಆಗಿದ್ರೂ ಆಗ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡ್ತಿದ್ದೀರಾ ಸಿದ್ದವರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನೀವೇ ಈ ಥರ ಮಾತಾಡಿದರೆ ಶಾರದೆಗೆ ಮತ್ತು ದೀಪುಗೆ ಯಾರು ಧೈರ್ಯ ಹೇಳ್ತಾರೆ, ಪ್ಲೀಸ್ ಬೆಂಗಳೂರಿಗೆ ಹೋಗ್ಬಿಟ್ಟು ಒಳ್ಳೆ ಹಾಸ್ಪಿಟಲ್ಗೆ ತೋರಿಸಿ ಇನ್ನೊಂದು ಸಲ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಅನ್ಬೇಕಾದ್ರೆ ನಾನು ಏನು ಮಾಡಲಿ ಶಂಕರ ಅವರೇ, ಶಾರದಾ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ಮಾತಾಡೋ ಧೈರ್ಯ ನನಗಿಲ್ಲ, ಅವ್ರಿಗೆ ಮುಖ ಕೊಟ್ಟು ನಾನು ಏನಂತ ಮಾತಾಡಲಿ ಅಂತ ಕಣ್ಣೀರಾಗ್ತಾ ಇರ್ತಾನೆ.
ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ, ಶಾರದೆ ಅವರು ನನ್ನ ಜೀವನದಲ್ಲಿ ಎಲ್ಲರೂ ನನಗೆ ಹೇಳ್ಕೊಟ್ಟಾರೆ. ಶಾರದಾ ಮತ್ತು ದೀಪು ನನ್ನ ಜೀವನಕ್ಕೆ ಬಂದುಬಿಟ್ಟು ನಗೋದು ಅಥವಾ ಎಲ್ಲರೂ ನಗಿಸೋದು ಯಾವ ರೀತಿ ಇರಬೇಕು ಎಲ್ಲನೂ ಹೇಳ್ಕೊಟ್ರು. ಆದರೆ ಅವ್ರನ್ನ ಬಿಟ್ಟಿರೋದು ಹೆಂಗೆ ಅಂತ ಮಾತ್ರ ನನಗೆ ಹೇಳ್ಕೊಡ್ಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ತುಂಬ ಬೇಜಾರಾಗಿ ಕೂತ್ಕೊಬಿಡ್ತಾನೆ. ನೋಡಿ, ನೀವೇ ಈ ಥರ ಆಗಿಬಿಟ್ರೆ ಅವರಿಗೆ ಧೈರ್ಯ ತುಂಬೋರು ಯಾರು? ಪ್ಲೀಸ್ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ದೀಪು ಪುಟ್ಟ ಕಂಡ್ಬಿಟ್ಟು ನೋಡಿ ಸಿದ್ದು ಫ್ರೆಂಡ್ ಅಂತ ನೋಡ್ತಾ ಇರ್ತಾಳೆ. ಹಾಗೆ ಪುಟ್ಟ ಎಚ್ಚರಿಕೆ ಆಯ್ತಾ ನಿನಗೆ, ನಾನು ಇಲ್ಲೇ ಇದ್ದೀನಿ ನೋಡು ಪುಟ್ಟ, ಅಮ್ಮ ಇದ್ದೀನಿ ಅಂತ ಅನ್ಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾಳೆ. ಸಿದ್ದು ಎಲ್ಲೂ ಕಾಣಿಸಲ್ಲ. ಅವಾಗ ಅಮ್ಮ ಸಿದ್ದು ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಅವರ ಹೊರಗಡೆ ಇದ್ದಾರೆ ಅಮ್ಮ, ನೀನು ಹೇಗಿದೆಯಾ ಆರಾಮಾಗಿದೆಯಾ ಅಂತ ಅನ್ಬೇಕಾದ್ರೆ ನನಗೇನಾಗಿದೆ ಅಮ್ಮ ಅಂತ ಇರ್ತಾಳೆ. ಏನೂ ಆಗಿಲ್ಲ ಪುಟ್ಟ, ಸ್ವಲ್ಪ ಸುಸ್ತಾಗಿತ್ತಲ್ವ, ಇವಾಗ ಹೇಗಿದೆಯಾ ಆರಾಮಾಗಿದೆಯಾ, ಮಲ್ಕೋ ರೆಸ್ಟ್ ಮಾಡು ಅಂತ ಅನ್ಬೇಕಾದ್ರೆ ಅಮ್ಮ ಸಿದ್ದು ಫ್ರೆಂಡ್ನ ನಾನು ನೋಡಬೇಕು ಅಂತ ಕೇಳ್ತಿರ್ಬೇಕಾದ್ರೆ ಹೌದಾ ಅವರು ಹೊರಗಡೆ ಇದ್ದಾರೆ, ಇರು ಪುಟ್ಟ ನಾನೇ ಕರ್ಕೊಬರ್ತೀನಿ ಅಂತ ಕರ್ಕೊಬರಕ್ಕೆ ಅಂತ ಬರ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಸಹ ಟೆನ್ಷನ್ ಮಾಡ್ಕೊಂಡು ಕಣ್ಣೀರಾಗ್ತಾ ಇರಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ, ಎದ್ದೇಳಿ ಮೇಕೆ ಹೋಗ್ಬಿಟ್ಟು ಶಾರದವ್ರಿಗೆ ಮತ್ತು ದೀಪಿಗೆ ನೀವೇ ಧೈರ್ಯ ತುಂಬಬೇಕು, ಆ ಮಗು ಜೊತೆ ಒಂದೆರಡು ಮಾತಾಡಿ, ನಿಮಗೋಸ್ಕರ ಆ ಮಗು ಕಾಯ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾನೆ, ಈ ವಿಷಯನ ಶಾರದವ್ರಿಗೆ ದಯವಿಟ್ಟು ಹೇಳ್ಬೇಡಿ, ಅವರು ತುಂಬ ಸೂಕ್ಷ್ಮ ಅಂತ ಅನಿಸುತ್ತೆ, ಮಗಿಗೆ ಹುಷಾರಿಲ್ದ ಅಂದಾಗ ಎಷ್ಟು ಟೆನ್ಷನ್ ಮಾಡ್ಕೊಂಡ್ರು ಅಂತ ನಾನು ನೋಡಿದೆ, ಏನು ಹೇಳ್ಬೇಡಿ ಅಂತ ಅನ್ಬೇಕಾದ್ರೆ ಹೌದು ಶಂಕರ ಅವರೇ, ಅವರು ತುಂಬ ಸೂಕ್ಷ್ಮವಾಗಿದ್ದಾರೆ, ಜೀವನದಲ್ಲಿ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ, ಆ ಭಗವಂತ ದೀಪು ರೂಪದಲ್ಲಿ ಒಂದು ಒಳ್ಳೆ ಅವಕಾಶನ ಅವರಿಗೆ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡೆ, ಆದರೆ ಆ ವಿಷಯದಲ್ಲೂ ಅವನು ಸುಳ್ಳು ಮಾಡಿಬಿಟ್ಟ, ದೀಪನೇ ಪ್ರಪಂಚ, ಅವಳಿಗೋಸ್ಕರನೇ ಅವರು ಬದುಕಿರೋದು, ಈಗ ವಿಷಯ ಗೊತ್ತಾದರೆ ಏನಾಗ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅಂದಾಗ ದಯವಿಟ್ಟು ಈ ವಿಷಯನ ನೀವು ಹೇಳ್ಬೇಡಿ, ನಾನು ಹೇಳಲ್ಲ, ಈಗ ಹೋಗಿ ಮಾತಾಡಿ ಅಂತ ಸಮಾಧಾನ ಮಾಡಿ ಅವನು ಸಹ ಕಳಿಸ್ತಾ ಇರ್ತಾನೆ. ಹಾಗೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ನಿಮ್ಮ ಕಷ್ಟನ ನನ್ನಷ್ಟು ಅರ್ಥ ಮಾಡ್ಕೊಳ್ಳೋರು ಯಾರೂ ಆಗಲ್ಲ ಅಂತ ಅನಿಸುತ್ತೆ, ನಿಮ್ಮ ಪರಿಸ್ಥಿತಿನ ನಾನು ಅನುಭವಿಸಿದ್ದೀನಿ, ದಯವಿಟ್ಟು ಹೋಗಿ ಅವ್ರ ಹತ್ರ ಮಾತಾಡೋಗಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ಬಂದು ನಿಂತ್ಕೋತಾಳೆ. ಶಾರದಾ ಎಲ್ಲ ಮಾತನ್ನ ಕೇಳ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಈ ಕಡೆ ಸಿದ್ದು ತುಂಬ ಟೆನ್ಷನ್ ಮಾಡಿಕೊಂಡು ಗಾಬರಿಯಿಂದ ನಿಂತಿರ್ಬೇಕಾದ್ರೆ ಡಾಕ್ಟರ್ ಏನಂತ ಅಂದರು ಹೇಳಿ ಪ್ಲೀಸ್ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಬೇಜಾರು ಮಾಡ್ಕೊಬೇಡಿ, ಏನಂತ ಹೇಳಿಲ್ಲ, ಸ್ವಲ್ಪ ಐರನ್ ಡಿಫಿಷಿಯನ್ಸಿ ಆಗಿದೆ, ಸುಸ್ತಾಗಿದ್ದಾಳೆ, BP ಲೋ ಆಗಿದೆ ಅಂತ ಹೇಳಿದರು, ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರೆ ಸರಿಯಾಗುತ್ತೆ ಅಂತ ಹೇಳಿದರು ಅಷ್ಟೇ ಅಂತ ಸಿದ್ದು ಸುಳ್ಳು ಹೇಳ್ತಿರ್ಬೇಕಾದ್ರೆ ಓ ಹೌದಾ ಸದ್ಯ ಇನ್ನೇನು ಆಗಿಲ್ವಲ್ಲ ಅಂತ ಅವಳು ಸ್ವಲ್ಪ ಅಸಮಾಧಾನ ಮಾಡ್ಕೋತಾ ಇರ್ತಾಳೆ. ದೀಪು ಪುಟ್ಟ ಹೇಗಿದ್ದಾಳೆ ಅಂತ ಅನ್ಬೇಕಾದ್ರೆ ಎದ್ದ ತಕ್ಷಣ ನಿಮ್ಮದು ಜಪ ಮಾಡ್ತಾ ಇದ್ದಾಳೆ, ಕನ್ಸಲ್ಲಿ ಅವಳು ಯಾವಾಗಲೂ ಸಹ ನಿಮ್ಮ ಜಪ ಮಾಡ್ತಾ ಇರ್ತಾಳೆ, ನಾನು ಏನು ಮಾಡಲಿ ನೀವು ಸ್ವಲ್ಪ ಬಂದರೆ ಅವಳಿಗೆ ತುಂಬ ಸಮಾಧಾನ ಆಗುತ್ತೆ, ಅವಳು ಬೇಗ ಚೇತರಿಸ್ಕೊಳ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಸರಿ ನಾನು ಬರ್ತೀನಿ ಬನ್ನಿ ಅಂತ ಸಿದ್ದು ಶಾರದನ ಕರ್ಕೊಂಡು ಒಳಗಡೆ ಬರ್ತಾ ಇರ್ತಾನೆ. ಹಾಗೆ ಸಿದ್ದು ಬಂದು ದೀಪು ಹತ್ರ ಕಾಲ್ದಡಿ ಹತ್ರ ಕುತ್ಕೊಂಡು ದೀಪು ಪುಟ ನೋಡ್ತಿರ್ಬೇಕಾದ್ರೆ ಎಲ್ಲೋಗಿದ್ದೆ ಸಿದ್ದು ಫ್ರೆಂಡ್ ಅಂತ ಕೇಳ್ತಾ ಇರ್ತಾಳೆ. ಇಲ್ಲೇ ಹೊರಗಡೆ ಡಾಕ್ಟರ್ ಅಂಕಲ್ ಹತ್ರ ಮಾತಾಡ್ತಿದ್ದೆ ಅಂತ ಅನ್ಬೇಕಾದ್ರೆ ನನಗೇನಾಗಿದೆ ಅಂತ ಕೇಳ್ತಿರ್ಬೇಕಾದ್ರೆ ಡಾಕ್ಟ್ರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ನೆನಪಿಸ್ಕೊಂಡು ಒಳಗೆ ಸಂಕಟ ಪಡ್ತಾ ಇರ್ತಾನೆ. ಏನಾಗಿಲ್ಲ ಪುಟ ಸುಮ್ಮನೆ ಕರ್ಕೊಬಂದೆ ಅಂತ ಅನ್ಬೇಕಾದ್ರೆ ಚೆನ್ನಾಗಿರೋನ್ನ ಯಾರಾದರೂ ಹಾಸ್ಪಿಟ್ಲಿಗೆ ಕರ್ಕೊಬರ್ತಾನ ಸಿದ್ದು ಫ್ರೆಂಡ್ ಅಂತ ಕೇಳ್ತಿರ್ಬೇಕಾದ್ರೆ ನಿನಗೆ ಸ್ವಲ್ಪ ಸುಸ್ತಾಗಿತ್ತಲ್ಲ ಅದಕ್ಕೋಸ್ಕರ ಕೊತ್ಕೊಬಂದೆ, ನಾಳೆ ವರ್ಷದಿಗೆ ನಮ್ಮ ದೀಪು ಪುಟ್ಟ ತುಂಬ ಚೆನ್ನಾಗಿ ಹುಷಾರಾಗ್ತಾಳೆ ಅಂತ ಖುಷಿಯಾಗಿ ಹೇಳ್ತಿರ್ಬೇಕಾದ್ರೆ ಆದರೆ ನಾನು ಹುಷಾರಾಗ್ತೀನಿ, ಹುಷಾರಾದ್ಮೇಲೆ ನೀನು ನನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು, ನೀನು ಬಿಟ್ಟೋದ್ರೆ ಆ ಕೆಟ್ಟಪ್ಪ ಬಂದು ನನ್ನನ್ನು ಕರ್ಕೊಂಡು ಹೋಗ್ಬಿಡ್ತಾನೆ, ನನಗೆ ತುಂಬ ಭಯ ಆಗುತ್ತೆ, ನನ್ನ ಬಿಟ್ಟು ನೀನು ಎಲ್ಲೂ ಹೋಗಬೇಡ ಸಿದ್ದು ಫ್ರೆಂಡ್ ಅಂತ ಹೇಳ್ತಿರ್ಬೇಕಾದ್ರೆ ನಿನ್ನೆ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಕೈ ಹಿಡ್ಕೊಂಡು ಪ್ರಾಮಿಸ್ ಮಾಡ್ತಾ ಇರ್ತಾನೆ. ಅವರಿಬ್ಬರನ್ನ ನೋಡಿ ಶಾರದಾ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಮತ್ತೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ ಫ್ರೆಂಡ್ಸ್, ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಅಂದಾಗ ಹಾಗೆಲ್ಲ ಅನ್ಬೇಡ, ನಾನು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ. ನೀನು ಇಲ್ಲ ಅಂತಂದರೆ ನಾನು ಬದುಕಲ್ಲ ಅಂತ ಅನ್ಬೇಕಾದ್ರೆ ದೀಪು ಬಾಯಿನ ಮುಚ್ಚಿಬಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡ, ನನಗೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಅವರಿಬ್ಬರನ್ನು ನೋಡಿ ಕಣ್ಣೀರಾಗ್ತಾ ಇರ್ತಾಳೆ. ಇಲ್ಲ ಫ್ರೆಂಡ್, ನೀನು ಇಲ್ಲ ಅಂತಂದರೆ ಕೆಟ್ಟಪ್ಪ ಬಂದು ನನ್ನ ಹೊತ್ಕೊಂಡು ಹೋಗ್ತಾರೆ, ಹಾಗೆ ನಾನು ದೇವಸ್ಥಾನ ಹತ್ರ ಜ್ಯೋತಿಕಕ್ಕ ನೀನು ಮಾತಾಡೋದನ್ನು ಕೇಳ್ಕೊಂಡೆ ಅಂತ ಅಂದಾಗ ಏನು ಕೇಳ್ಕೊಂಡೆ ಪುಟ್ಟ ಅಂತ ಕೇಳ್ತಾ ಇರ್ತಾನೆ. ನೀವಿಬ್ಬರು ಮದುವೆ ಆದಮೇಲೆ ಜ್ಯೋತಿಕಕ್ಕ ನನ್ನನ್ನು ನಿನ್ನಿಂದ ದೂರ ಮಾಡ್ತಾರಂತೆ ಹಂಗಂತ ಹೇಳ್ತಾ ಇದ್ರು, ಅದನ್ನು ಕೇಳ್ಕೊಂಡೆ ಅಂತ ಅಂದಾಗ ಸಿದ್ದುಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಸಮಾಧಾನ ಮಾಡ್ಕೊಪುಟ್ಟ, ಜೋತಾನೆ ಅಂದಿದ್ದು, ಆದರೆ ನಾನೇನು ಅಂದಿಲ್ವಲ್ಲ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನಿನ್ನನ್ನು ಯಾರು ದೂರ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಇಲ್ಲ ಫ್ರೆಂಡ್, ಕೆಟ್ಟಪ್ಪ ಬಂದು ನನ್ನನ್ನು ಹೊತ್ಕೊಂಡು ಹೋಗ್ತಾನೆ, ನನಗೆ ಗೊತ್ತು ನಿನ್ನಿಂದ ದೂರ ಮಾಡೇ ಮಾಡ್ತಾನೆ, ನನಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ, ಅದಕ್ಕೆ ಏನು ಮಾಡು ಗೊತ್ತಾ ಅಂತ ಅಂದಾಗ ಏನು ಮಾಡೋಣ ಪುಟ್ಟ ಅಂತ ಅಂದಾಗ ನೀನು ನನ್ನ ಅಪ್ಪ ಆಗೋ ಸಿದ್ದು ಫ್ರೆಂಡ್, ಅವಾಗ ಯಾರು ಸಹ ನನ್ನನ್ನು ಕಿಡ್ನಾಪ್ ಮಾಡೋಕ್ಕಾಗಲ್ಲ, ಎತ್ಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆ ಮಾತನ್ನ ಕೇಳಿ ಶಾರದನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಈ ಕಡೆ ಸಿದ್ದುನು ಸಹ ಆಶ್ಚರ್ಯದಿಂದ ಅವಳ ಮುಖ ನಾನು ನೋಡ್ತಾ ಇರ್ತಾನೆ. ಮತ್ತೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ, ನೀನು ನನ್ನ ಅಪ್ಪ ಆಗೋ, ಅವಾಗ ಯಾರು ನನ್ನನ್ನು ದೂರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ಏನು ಮಾತಾಡೋಕ್ಕಾಗದೆ ದೀಪು ಪುಟ್ಟನ ನೋಡ್ತಿರ್ಬೇಕಾದ್ರೆ ಸಿದ್ದು ಶಾರದಾ ಮುಖನ ನೋಡ್ಕೊಂಡು ಹಾಗೆ ಕೂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಗಂಗಾ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಶಂಕರ ಹೇಳಿರ್ತಾನೆ, ನೋಡು ನಾನು ಗಂಡನಾಗಿ ಏನೇನು ಜವಾಬ್ದಾರಿ ಇದೆಯೋ ಅದನ್ನೆಲ್ಲ ನಾನು ಮಾಡ್ತೀನಿ, ಆದರೆ ನನಗೆ ಯಾವತ್ತು ಪ್ರೀತಿ ಕಾಳಜಿನ ನನ್ನ ಕೈಯಿಂದ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿರೋ ಮಾತನ್ನ ನೆನಪಿಸ್ಕೊಂಡು ತುಂಬ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ.
ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಜ್ಯೋತಿಕಾ ಬಂದು ಒಳ್ಳೇದೇ ಆಗ್ತಿದೆ ಅಲ್ವಾ, ನಮಗೆ ದೇವರು ನಮ್ಮ ಕಡೆ ಇದ್ದೇನೆ ಅಂತ ಅನಿಸುತ್ತೆ ಗಂಗಾ. ಏನು ಗೊತ್ತಾ, ನಾವು ಅವಳಿಗೆ ಏನಾದರೂ ಕೆಟ್ಟದ್ದು ಮಾಡಬೇಕು ದೀಪಗೂ ಭೂವಿಗೂ ಅಂತ ಹೋಗ್ತಾ ಇದ್ವಿ. ಆ ದೇವ್ರದಿಂದ ಅವಳಿಗೆ ಬೋನಸ್ ಅನ್ನೋ ರೀತಿ ಅವಳಿಗೆ ಹುಷಾರು ತಪ್ಪಿಟ್ಲು. ಅದನ್ನ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಬಟ್ ಬೇಜಾರೇನು ಅಂತಂದರೆ ಅವ್ರ ಹಿಂದೆ ಸಿದ್ದು ಹೋಗ್ಬಿಟ್ಟ. ಅದನ್ನು ನೋಡಿ ನನಗೆ ತುಂಬ ಸಂಕಟ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡ, ನನಗೂ ಬೇಜಾರಾಯಿತು. ಅವಳು ಹಿಂದೆ ಹೋಗಿದ್ದು ನನಗೂ ಬೇಜಾರಾಯಿತು. ಆದರೆ ಇವತ್ತು ಅವನು ಹಾಸ್ಪಿಟ್ಲಲ್ಲಿ ಇರ್ಬೋದು, ನಾಳೆ ಖಂಡಿತ ಬಂದೇ ಬರ್ತಾನೆ ಅಲ್ವಾ, ಸಿದ್ದು ನಿನ್ನ ಹತ್ರ ಬಂದೇ ಬರ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ, ಅವ್ನು ಬಂದಮೇಲೆ ಅವಳಿಂದ ದೂರ ಮಾಡೋದು ಹೇಗೆ ಅಂತ ನಾವು ಪ್ಲಾನ್ ಮಾಡೋಣ ಆಯಿತಾ, ಬರಲಿ ವೆಯ್ಟ್ ಮಾಡು, ಅಲ್ಲಿವರೆಗೂ ಸಹ ಖುಷಿಯಾಗಿರು ಅಂತ ಹೇಳ್ತಿರ್ಬೇಕಾದ್ರೆ, ವಾಟ್ ಏನು ಗಂಗಾ ಗೊತ್ತಾ, ತುಂಬ ಖುಷಿ ಆಗ್ತಿದೆ. ಗುರಿ ನಮ್ಮ ಕಣ್ಣು ಮುಂದೆ ಇದೆ, ನಾವು ಹಾಕಿರೋ ಪ್ಲಾನ್ ಪರ್ಫೆಕ್ಟಾಗಿ ವರ್ಕ್ ಆಗಿಬಿಟ್ರೆ ಅಷ್ಟೇ ಸಾಕು. ಅಲ್ಲೇ ಅವಳು ಡಮರ್ ಅಂತ ಅಂದ್ಬಿಟ್ರೆ ತುಂಬ ತುಂಬ ಖುಷಿ ಆಗುತ್ತೆ ನನಗೆ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ನನಗೂ ಅಷ್ಟೇ, ಅದೇ ರೀತಿ ಭುವಿಗೂ ಒಂದು ಗತಿ ಮಾಡೋಣ ಅಂತ ಇಬ್ಬರು ಮಾತಾಡ್ಕೊಂಡು ನಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಅವಳು ಸಪೋಸ್ ಬದುಕಿ ಬಂದರು ನಮ್ಮ ಪ್ಲ್ಯಾನ್ ಇದೆಯಲ್ಲ ಏನು ಅಂತ, ಅವಳ ಮೇಲೆ ಪ್ರಯೋಗ ಮಾಡೋಣ ಬಿಡು ಅಂತ ಅಂದ್ಬಿಟ್ಟು ಖುಷಿಯಾಗಿ ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿದ್ದು ದೀಪು ಮಾತನ್ನ ಕೇಳ್ಕೊಬಿಟ್ಟು ಹೊರಗಡೆ ಬಂದು ಅಲ್ಲಿ ಗಣಪತಿ ದೇವಸ್ಥಾನ ಹತ್ರ ನಿಂತ್ಕೊಂಡು ಹಾಸ್ಪಿಟಲ್ಲಿರೋ ಒಂದು ಗಣೇಶನ ವಿಗ್ರಹ ಹತ್ರ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಏನಪ್ಪ ದೇವ್ರೆ, ಆ ಮುಗ್ಧ ಹುಡುಗಿಗೆ ಇಂಥ ಶಿಕ್ಷೆ ಕೊಟ್ಟಿದೆಯಲ್ಲ, ನನ್ನ ಜೀವನದಲ್ಲಿ ಅವಳು ನನಗೆ ತುಂಬಾ ಇಂಪಾರ್ಟೆಂಟು. ನನಗೆ ಏನೇ ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ, ಎಷ್ಟು ನೋವಿದ್ರು ಅವಳ ಮುಖ ನೋಡಿದ್ರೆ ನನಗೆಲ್ಲ ಕರ್ಗೋಗ್ತಿತ್ತು. ಅವಳನ್ನ ನೋಡಿ ನಾನು ಜೀವನ ಮಾಡ್ತಿದ್ದೆ, ಅಂಥವಳನ್ನ ಯಾಕಪ್ಪ ನನ್ನಿಂದ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ಯಾ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಅಂತ ಹೇಳ್ತಾ ಇರ್ತಾನೆ, ನನಗೆ ಇದನ್ನು ತಡ್ಕೊಳಕ್ಕಾಗ್ತಿಲ್ಲ ಅಂತದ್ರಲ್ಲಿ ಶಾರದವ್ರಿಗೆ ವಿಷಯ ಗೊತ್ತಾದರೆ ಹೇಗಪ್ಪ ದೇವರೇ ತಡ್ಕೋತಾರೆ. ಎಲ್ಲ ಕಷ್ಟಗಳನ್ನ ಅನುಭವಿಸಿ ಆ ಕಷ್ಟಗಳನ್ನೆಲ್ಲನೂ ಸಹ ದೀಪನ ಮುಖದಲ್ಲಿ ನಗುನ ಕಾಣ್ತಾ ಇದ್ರು. ತನ್ನ ಮಗಳಿಗೋಸ್ಕರ ನಾನು ಬದುಕಿರೋದು ಅಂತ ಹೇಳ್ತಾ ಇದ್ರು. ಅವ್ರಿಗೆ ಗೊತ್ತಾದರೆ ಹೇಗಪ್ಪ ಸಹಿಸ್ಕೊತಾರೆ. ಬಿಟ್ಟು ದೀಪು ಪುಟನ್ಗೆ ಏನು ಮಾಡಬೇಡ ಭಗವಂತ, ಅವಳು ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಿರ್ತಾನೆ. ಇನ್ನೊಂದು ಕಡೆ ಭೂವಿನೂ ಸಹ ಯೋಚನೆ ಮಾಡ್ತಿರ್ಬೇಕಾದ್ರೆ, ಈ ಕಡೆ ಗೌರಿ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ, ಡ್ಯಾನ್ಸ್ ಮಾಡಬೇಕಾದ್ರೆ ದೀಪು ಬಿಟ್ಲಲ್ಲ ಅವಳನ್ನ, ಬಿದ್ದುಬಿಟ್ಲಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರಾ ಅಮ್ಮ ಅನ್ಬೇಕಾದ್ರೆ, ಹೌದಮ್ಮ ಕರ್ಕೊಂಡು ಹೋಗಿದ್ದಾರೆ, ಹುಷಾರಾಗಿದ್ದಾಳೆ ಇವಾಗ ಪರವಾಗಿಲ್ಲ ಅಂತ ಅನ್ಬೇಕಾದ್ರೆ, ಚುಚ್ಚುಮದ್ದು ಎಲ್ಲ ಮಾಡಿರ್ತಾರೆ ಅಂದಾಗ, ಹೌದು ಸೂಜಿ ಎಲ್ಲ ಚುಚ್ಚಿರ್ತಾರೆ ಅಂತ ಹೇಳ್ತಾ ಇರ್ತಾಳೆ. ನಿನಗೇಗಮ್ಮ ಗೊತ್ತು ಅಂತ ಅಂದಾಗ, ಸಿದ್ದು ಫ್ರೆಂಡ್ ಹೋಗಿದ್ದಾನಲ್ವಾ ಕಾಪಾಡ್ತಾನೆ ಅಂತ ಅನ್ಬೇಕಾದ್ರೆ, ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹೌದು ಅವಳನ್ನು ನೋಡ್ಕೊಳ್ಳೋಕ್ಕೆ ಸಿದ್ದು ಫ್ರೆಂಡ್ ಹೋಗಿದ್ದಾರೆ, ಜೊತೆಗೆ ನನ್ನ ಡೆವಿಲ್ ಅಂಕಲು ಸಹ ಹೋಗಿದ್ದಾರಲ್ವಾ, ಅವ್ರು ಹೋದ್ಮೇಲೆ ಖಂಡಿತ ಅವಳಿಗೆ ಒಳ್ಳೇದಾಗುತ್ತೆ ಅಂತ ಅನ್ಬೇಕಾದ್ರೆ, ಸಾಕು ಸಾಕು ಮಲಗು ಅಂತ ಭೂಮಿನ ಮಲಗಿಸ್ಬಿಟ್ಟು ಬುಕ್ಸ್ ಓದ್ತಾ ಕೂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.